ನಿಪ್ಪಾಣಿ ತಾಲೂಕು ಆಡಳಿತ ವತಿಯಿಂದ ಕರ್ನಾಟಕ ನಿಪ್ಪಾಣಿ ಗಡಿ ಭಾಗದಲ್ಲಿ ಅತಿ ವಿಜೃಂಭಣೆಯಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಸಮಾಧಿ ಮಠದ ಪರಮ ಪೂಜ್ಯ ಶ್ರೀ ಪ್ರಾಣಲಿಂಗ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತು ಚಿಂಚಣಿಯ ಶ್ರೀ ಶಿವಪ್ರಸಾದ ದೇವರು ಹಾಗೂ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲಿ ಧ್ವಜಾರೋಹಣವನ್ನು ನಿಪ್ಪಾಣಿ ತಹಶೀಲ್ದಾರ್ ಅರುಣ ಶ್ರೀಕಂಡೆ ಅವರು ನೆರವೇರಿಸಿದರು. ನಂತರ ತಾಯಿ ಭುವನೇಶ್ವರಿಗೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕಿ ಶಶಿಕಲಾ ಜೊಲ್ಲೆ, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ಎಲ್ಲೆಡೆ ಕನ್ನಡ ಬಾವುಟ, ಕನ್ನಡ ಧ್ವಜಗಳು ಮತ್ತು ಕನ್ನಡ ಹಾಡುಗಳು, ಎಲ್ಲಿ ನೋಡಿದರೂ ಕನ್ನಡ ಶಬ್ದಗಳು ಎಲ್ಲರ ಗಮನ ಸೆಳೆಯಿತು. ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ರೀತಿಯ ವೇಷವನ್ನು ಧರಿಸಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿದರು. ವಿವಿಧ ರೀತಿಯ ಕಲಾ ತಂಡಗಳು ನೃತ್ಯವನ್ನ ಪ್ರದರ್ಶಿಸಿದರು. ಮುನ್ಸಿಪಲ್ ಹೈಸ್ಕೂಲ್ನಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಇಡೀ ದೇಶವೇ ನೋಡುವ ಹಾಗೆ ಸುಂದರ ದೃಶ್ಯಗಳನ್ನು ವೀಕ್ಷಿಸಲು ಇಡೀ ನಿಪ್ಪಾಣಿ ಮತದಾರರ ಸಂಘ ಉತ್ಸಾಹದಿಂದ ಕಾಯುತ್ತಿದ್ದರು. ಕನ್ನಡಾಭಿಮಾನಿಗಳನ್ನು ಕಂಡು ಅವರು ಕುಣಿದು ಕುಪ್ಪಳಿಸಿದ್ರು. ಈ ಕನ್ನಡದ ಅಕ್ಷರಮಾಲೆ, ನನ್ನ ಗಂಟ್ಲು ಸರಿ ಇಲ್ಲ ಇವತ್ತ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎನ್ನುವುದು ಕನ್ನಡ ಕಂದನ ಕರೆಯೋಲೆ. ಎಷ್ಟು ಚಂದ ಹೇಳ್ತಾರಂದ್ರ ಈ ಕನ್ನಡದ ಅಕ್ಷರಮಾಲೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದಂತ ಎಲ್ಲ ಮಕ್ಕಳು ಕೂಡ ಮೊದಲು ಹೇಳೋದು ಅಮ್ಮ ಅಂತ ಹೇಳ್ತಾರಲ್ಲ, ಅವ್ವ ಅಂತ ಹೇಳ್ತಾರಲ್ಲ, ಇದು ಎಷ್ಟು ಪ್ರೀತಿದಾಯಕವಾದಂತ ಶಬ್ದ ಅಂತ ಹೇಳಿ ಈ ಹಾಡಿನಲ್ಲಿ ನಾವು ನೋಡ್ತೀವಿ, ಈ ಭಾಷೆಯಲ್ಲಿ ನಾವು ನೋಡ್ತೀವಿ. ಯಾಕೆ ಈ ಹಾಡನ್ನ ನಾನು ನಿಮಗೆ ಮೊದಲು ಹೇಳಿದೆ ಅಂತಂದ್ರ, ನಮ್ಮ ಭಾರತ ದೇಶಕ್ಕೆ ನಾವೇನಂತೀವಿ, ಭಾರತ ಮಾತೆ ಅಂತ ಹೇಳ್ತೀವಿ, ಭಾರತ ತಾಯಿ ಅಂತ ಹೇಳ್ತೀವಿ. ಅದರ ನಂತರ ನಾವು ಕರ್ನಾಟಕಕ್ಕೆ ಬಂದ್ರ ಭುವನೇಶ್ವರಿ ಮಾತೆ ಅಂತ ಹೇಳ್ತೀವಿ, ಭುವನೇಶ್ವರಿ ತಾಯಿ ಅಂತ ಹೇಳ್ತೀವಿ. ಹಾಗಾಗಿ ಅವ್ವ ಅನ್ನುವಂಥ ಶಬ್ದ, ಅಮ್ಮ ಅನ್ನುವಂಥ ಶಬ್ದ ನಮ್ಮ ದೇಶದಿಂದ ಹಿಡಿದು ನಮ್ಮ ರಾಜ್ಯದವರೆಗೆ ಇಷ್ಟು ಸುಂದರವಾದಂಥ ಕನ್ನಡದಲ್ಲಿ ನಾವು ಎಲ್ಲ ಕಡೆನೂ ಕೂಡ ನೋಡ್ತಾ ಇದ್ದೇವೆ. ಈಗಾಗಲೇ ಹೇಳಿದ್ರು, ನಮ್ಮ ಭಾರತ ಸ್ವತಂತ್ರ ಸುಮ್ಮನೆ ಆಗಲಿಲ್ಲ. ನಮ್ಮ ದೇಶದಲ್ಲಿರ್ತಕ್ಕಂಥ ವೀರ ವನಿತೆಯರು, ಸ್ವಾತಂತ್ರ್ಯ ಹೋರಾಟಗಾರರು, ಅಲ್ಲಿರ್ತಕ್ಕಂಥ ಯುವಕರು, ಅಲ್ಲಿರ್ತಕ್ಕಂಥ ಯುವತಿಯರು ಬ್ರಿಟಿಷರ ಗುಂಡನ್ನ ತನ್ನ ಎದೆ ಮೇಲೆ ತಗೊಂಡು ಈ ನಮ್ಮ ಭಾರತ ಮಾತೆಗೋಸ್ಕರ ತಮ್ಮ ಜೀವನವನ್ನ ಬಲಿದಾನ ಮಾಡಿದ್ರು ಅಂತ ಹೇಳಿ ಇವತ್ತು ನಾವು ಸ್ವತಂತ್ರ ಭಾರತದ ಕರ್ನಾಟಕದ ಈ ಪವಿತ್ರ ಭೂಮಿಯಲ್ಲಿ ನೀವು ಸಂತೋಷವಾಗಿದ್ದೀವಿ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಯಾವಾಗ ದೇಶ ಸ್ವತಂತ್ರ ಆಯ್ತು, ಆವಾಗ ಭಾಷಾವಾರು ರಾಜ್ಯಗಳನ್ನ ವಿಂಗಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಚಿಂಗ್ಳೆ ಸರ್ ಅವ್ರು ಹೇಳಿದ್ರು, ಸೋನಲ್ ಕೊಠಾಡಿ ಅವ್ರು ಹೇಳಿದ್ರು, ಶ್ರೀಖಂಡೆ ಅವ್ರು ಹೇಳಿದ್ರು, ಕರ್ನಾಟಕದ ಅನೇಕ ಮಹನೀಯರ ಕೊಡುಗೆ, ಮೈಸೂರಿನ ರಾಜರ ಕೊಡುಗೆ ವಿಶೇಷವಾಗಿ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಗಂಡು ಮೆಟ್ಟಿದ ನಾಡು ಅಂತಾರೆ ಬೆಳಗಾವಿ ಜಿಲ್ಲೆಗೆ. ಗಂಡು ಮೆಟ್ಟಿದ ನಾಡು ಯಾಕ ಅಂತಂದ್ರ, ಸ್ವತಂತ್ರ ಬ್ರಿಟಿಷರ ಗುಲಾಮಗಿರಿಗೆ ತತ್ತರಿಸಿದಂತ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ರಣಕಹಳೆಯನ್ನ ಊದಿದಕ್ಕಂತ ನಮ್ಮ ಬೆಳಗಾವಿ ಜಿಲ್ಲೆಯ ನಮ್ಮ ಮಗಳು ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನೋದಕ್ಕೆ ಗಂಡು ಮೆಟ್ಟಿದ ನೆಲ ಅಂತ ಹೇಳ್ತೀವಿ. ಹಾಗಾಗಿ ಚೆನ್ನಮ್ಮ ಒಬ್ಬ ಹೆಣ್ಮಗಳಿದ್ರು ಕೂಡ, ಅವಳು ಒಬ್ಬ ರಾಣಿ ಇದ್ರು ಕೂಡ, ಅವಳು ಜರ್ತಾರೆ ಸೀರೆಯನ್ನ ತ್ಯಾಗ ಮಾಡಿದ್ಲು, ಬಂಗಾರಗಳನ್ನ ತ್ಯಾಗ ಮಾಡಿದ್ಲು. ಕೈಯಲ್ಲಿ ಬಂಗಾರದ ಕಡಗವನ್ನ ಹಾಕ್ತಕ್ಕಂತ ಕಿತ್ತೂರಿನ ಚೆನ್ನಮ್ಮನ ಈ ಕೈ ಅವತ್ತು ಖಡ್ಗ ಹಿಡಿತು. ಆ ಖಡ್ಗವನ್ನ ಹಿಡಿದು ಈ ಕನ್ನಡದ ನೆಲಕ್ಕೆ, ಈ ಕನ್ನಡದ ಜಲಕ್ಕೆ, ಈ ಕನ್ನಡದ ಭಾಷೆಗೆ, ಈ ಕನ್ನಡದ ಸಂಸ್ಕೃತಿಗೆ ಖಡ್ಗ ಹಿಡಿದು ತನ್ನ ಪ್ರಜೆಗಳಿಗಾಗಿ ಹೋರಾಟ ಮಾಡಿದ ಕಿತ್ತೂರಿನ ಚೆನ್ನಮ್ಮನಿಗೋಸ್ಕರ ಈ ಗಂಡು ಮೆಟ್ಟಿದ ನಾಡು ಅಂತ ಹೇಳಿ ನಾವು ಬೆಳಗಾವಿ ಜಿಲ್ಲೆಗೆ ಹೇಳ್ತೀವಿ. ಅವಳ ಜೊತೆಗೆ ಯಾರು ಅವಳಿಗೆ ಸಹಾಯ ಮಾಡಿದ್ರು ಅಂತಂದ್ರ ಮೊದಲ ಹೆಸರು ಬರೋದು ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ. ಆ ಸಂಗೊಳ್ಳಿ ರಾಯಣ್ಣನಂತ ಒಬ್ಬ ಪ್ರಾಮಾಣಿಕ ಒಬ್ಬ ಸಹತೆಯನ್ನ ತಗೊಂಡು ಅವಳನ್ನ ಈ ಒಂದು ಬ್ರಿಟಿಷರ ವಿರುದ್ಧ ಅವಳು ರಣಕಹಳೆಯನ್ನ ಮುಳುಗಿಸಿದ್ರು. ಹಾಗಾಗಿ ಕನ್ನಡ ಪ್ರಾಂತ ವಿಶೇಷವಾಗಿ ಸೆಪರೇಟ್ ಆಗಬೇಕು, ಭಾಷಾವಾರು ಆಗಬೇಕು ಅನ್ನೋದು ಯಾವಾಗಾತು ಹೆಂಗಾತು ಅನ್ನೋದನ್ನ ಇವತ್ತು ಎಲ್ಲರೂ ಕೂಡ ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಿದ್ಧ ಸಂಸ್ಥಾನ ಮಠ ಚಿಂಚಣಿ ಪರಮ ಪೂಜ್ಯ ಶ್ರೀ ಶಿವಪ್ರಸಾದ ದೇವರು, ವಿರೂಪಾಕ್ಷಲಿಂಗ ಸಮಾಧಿ ಮಠ ನಿಪ್ಪಾಣಿ ಪರಮ ಪೂಜ್ಯ ಶ್ರೀ ಪ್ರಾಣಲಿಂಗ ಸ್ವಾಮಿ, ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ ಶ್ರೀ ಅರುಣ ಶ್ರೀಕಂಡೆ, ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ, ನಗರಸಭೆ ಅಧ್ಯಕ್ಷರು ಸೋನಲ್ ರಾಜೇಶ ಕೊಠಡಿಯ,
ಶಿಕ್ಷಣಾಧಿಕಾರಿ ಮಹಾದೇವಿ ನಾಯ್ಕ ಇವರೊಂದಿಗೆ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು, ಕನ್ನಡಾಭಿಮಾನಿಗಳು, ಶಾಲಾ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕನ್ನಡ ರಾಜ್ಯೋತ್ಸವದ ಇತಿಹಾಸ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಭಾಷೆಗಳ ಆಧಾರದ ಮೇಲೆ ಭಾರತದ ವಿವಿಧ ಪ್ರಾಂತ್ಯಗಳು ರಾಜ್ಯಗಳಾಗಿ ರೂಪುಗೊಂಡವು. ಅದೇ ರೀತಿ ಮೈಸೂರು ಸಂಸ್ಥಾನ 1956ರ ನವೆಂಬರ್ 1ರಂದು ಮೈಸೂರು ರಾಜ್ಯವಾಗಿ ನಿರ್ಮಾಣವಾಯಿತು. ಹೌದು, ದಕ್ಷಿಣ ಭಾರತದ ಕನ್ನಡ ಭಾಷೆ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವಾಗಿ, ಇಂದಿನ ಕರ್ನಾಟಕ ರಾಜ್ಯವಾಗಿ ಘೋಷಣೆಯನ್ನ ಮಾಡಲಾಯಿತು. ಕನ್ನಡಿಗರ ರಾಜ್ಯ ಉದಯವಾದ ಈ ದಿನದ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತದೆ.